ನಾನು ಡಾಕ್ಟರ್ ಶಿವಮೂರ್ತಿ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಪ್ರಯೋಗಶಾಲಾ ತಂತ್ರಜ್ಞ ಅಧಿಕಾರಿಯಾಗಿ ಕಳೆದ 24 ವರ್ಷದಿಂದ ಸೇವೆ ನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಸುಮಾರು 6000 ಜನ HIV ಪೇಷಂಟ್ಗೆ ಡಿಟೆಕ್ಟೆಡ್ ಮಾಡಿ, ಅಂದರೆ ಪರೀಕ್ಷೆಯನ್ನು ಮಾಡಿ ಅವರಿಗೆ ಕಂಡುಹಿಡಿದು ಜೊತೆಯಲ್ಲಿ ನಮ್ಮಲ್ಲಿ ಹೇರಿಟಿ ಸೆಂಟರ್ಗಳಲ್ಲೇ ಟ್ರೀಟ್ಮೆಂಟ್ ಸಹ ಕೊಡಿಸ್ತಾ ಇದ್ದೀವಿ. ಜೊತೆಯಲ್ಲಿ ನಾವು 208 ಮಕ್ಕಳಿಗೆ, ತಾಯಿ ಇದ್ದರೆ ಮಕ್ಕಳಿಗೆ HIV ಸೋಂಕು ಬರ್ತದೆ. ಆ ಥರ ಈ 208 ಮಕ್ಕಳಿಗೆ, ತಾಯಿಯಿಂದ ಮಕ್ಕಳಿಗೆ ಬರ್ತಿದ್ದಂಗೆ ಸೋಂಕು ಬರ್ತಿದ್ದಂಗೆ ತಡೆಗಟ್ಟಿದ್ದೀವಿ. ಇದು ನಮ್ಮ ICTC ಹಾಗೂ ಕಿಮ್ಸ್ ಹಾಸ್ಪಿಟ್ಲ ಹಿರಿಮೆ ಅಂತ ಹೇಳಿಕೊಳ್ಳೋದಕ್ಕೆ ನಾವು ಭಾಳಷ್ಟು ಸಂತೋಷ ಪಡ್ತೀವಿ. ಆಪ್ತ ಸಮಾಲೋಚನೆಯಲ್ಲಿನ ಕೆಲವು ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. HIV ಏಡ್ಸ್ ಅಂತಕ್ಕಂಥದ್ದು ಕಳಂಕ ಮತ್ತು ತಾರತಮ್ಯ ಇರೋದ್ರಿಂದಲೇ ಈ ಕಾಯಿಲೆಗೆ ಇಷ್ಟೊಂದು ಮಹತ್ವ ಇದೆ. HIV ಏಡ್ಸು ಎಲ್ಲರೂ ಸಹ ಸಾಯ್ತಾರೆ ಒಂದು ದಿವಸ, ಒಂದಲ್ಲ ಒಂದು ದಿವಸ. ಆದರೆ ನಾವು ಕಾಯಿಲೆಯಲ್ಲಿ ತಾರತಮ್ಯ ತೋರಿಸ್ತಾ ಇರೋದು ಎಲ್ಲಿದೆ ಅಂದರೆ, ಕ್ಯಾನ್ಸರ್ ಬಂದವರಿಗೆ ಅಯ್ಯೋ ಪಾಪ ಅಂತೀವಿ. ಆದರೆ HIV ಪೇಷಂಟ್ಗಳಿಗೆ ಏನಾದ್ರೂ ಸಹ ನಾವು ಸೋಂಕಿತರಿಗೆ ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂದರೆ, ಇವನು ಮಾಡಬಾರ್ದು ಮಾಡಿದ್ದಾನೆ, ಅದಕ್ಕೆ ಬರಬಾರ್ದ ಕಾಯಿಲೆ ಬಂದಿದೆಯಾ ಅಂತಕ್ಕಂಥ ದೂಷಣೆ ಮಾಡ್ತೀವಿ. ಇದು ತಪ್ಪು. ಎಷ್ಟೊಂದು ಜನ ಇವಾಗ ಗಂಡ ಇದ್ದರೆ ಹೆಂಡ್ತಿಗೆ ಬರುತ್ತೆ, ತಾಯಿಯಿಂದ ಮಗುಗೆ ಬರುತ್ತೆ. ಇವಾಗ ಗಂಡ ತಪ್ಪು ಮಾಡಿರ್ಬೋದು ಭಾಗಶಃ, ಆದರೆ ಹೆಂಡ್ತಿ ಏನು ತಪ್ಪು ಮಾಡಿರ್ತಾರೆ, ಮಗು ಏನು ತಪ್ಪು ಮಾಡಿರ್ತಾರೆ. ಆದರೆ ತಪ್ಪು ಮಾಡದಿದ್ದವರಿಗೂ ಸಹ HIV ಬರ್ಬೋದು. ಆದ್ದರಿಂದ ನಾವು ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಅಂದರೆ ಕಳಂಕ ಮತ್ತು ತಾರತಮ್ಯನ ದೂರ ಮಾಡೋಣ, ಬದುಕಿ ಹಾಗೂ ಬದುಕಲು ಬಿಡಿ ಅಂತ ಹೇಳ್ತಾರೆ. ಅಂದರೆ ನಾವು ಬದುಕೋಣ ಮತ್ತು HIV ಸೋಂಕಿತರನ್ನು ಬದುಕೋದಕ್ಕೆ ಬಿಡೋಣ. ಅಂದರೆ ನಾನು ಆಪ್ತ ಸಮಾಲೋಚನೆಯಲ್ಲಿ ನಾನು ಒಂದು 2 ಘಟನೆಗಳನ್ನು ಇವತ್ತು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಮೊದಲನೇದಾಗಿ HIV ಏಡ್ಸ್ಗಳಲ್ಲಿ ಕನ್ಕಾರ್ಡೆಂಟ್ ಕಪಲ್ ಮತ್ತು ಡಿಸ್ಕಾರ್ಡೆಂಟ್ ಕಪಲ್ ಅಂತ ಇರ್ತದೆ. ಅಂದರೆ ಕನ್ಕಾರ್ಡೆಂಟ್ ಅಂದರೆ ಬೋತ್ ಆರ್ ಪಾಸಿಟಿವ್, ಗಂಡ ಮತ್ತು ಹೆಂಡ್ತಿ ಇಬ್ಬರು ಪಾಸಿಟಿವ್ ಇರ್ತಾರೆ. ಡಿಸ್ಕಾರ್ಡೆಂಟ್ ಅಂದರೆ ಗಂಡ ಪಾಸಿಟಿವ್, ಹೆಂಡ್ತಿ ನೆಗೆಟಿವ್ ಇರ್ತಾರೆ. ಅಂದರೆ ಈ ಒಂದು ಸಂದರ್ಭನ ನಾವು ಗಂಡ ಪಾಸಿಟಿವ್ ಇದ್ದು ಹೆಂಡ್ತಿ ನೆಗೆಟಿವ್ ಇದ್ದು ಬಂದಂತಹ ಒಂದು ನಾನು ಕೇಸನ್ನ ನಮ್ಮ ಕಿಮ್ಸ್ ಹಾಸ್ಪಿಟ್ಲಲ್ಲೇ ಹೆರಿಗೆ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಗಂಡ ಈ ಥರ ಹೆಂಡ್ತಿ ನನಗೆ ಬೇಡ ಅಂತಲೇ ಬಿಟ್ಟು ಹೋಗ್ಬಿಟ್ಟ. ಆ ಸಂದರ್ಭದಲ್ಲಿ ನಾವು ಎಲ್ಲ ಬೇರೆಯವರಿಂದ ಸಹಾಯ ಪಡ್ಕೊಂಡು ಅವ್ರಿಗೆ HIV ಡಿಲಿವರಿ ಮಾಡಿಸಿ ಮಗುನೆಲ್ಲ ಮನೆಗೆ ಕಳಿಸಿದ್ವಿ. ಆ ಒಂದು ಸಂದರ್ಭ. ಮತ್ತು ಇನ್ನೊಂದು ಸಂದರ್ಭ, ಒಂದು ಗಂಡ ಮತ್ತು ಹೆಂಡ್ತಿ. ಗಂಡ ಒಂದು ಸಾಫ್ಟ್ವೇರ್ ಉದ್ಯೋಗಿ ಆಗಿರ್ತಾನೆ. ಅವನು ಹೆಂಡ್ತಿ ಹತ್ರ ಹೇಳ್ತಾನೆ, ನಾನು ಇಲ್ಲಿ ರುಪೀಸ್ಗಳಲ್ಲಿ ದುಡಿಯೋದು ಬದಲು ಹೋಗಿ ಅಲ್ಲಿ ಡಾಲರ್ಸಲ್ಲಿ ದುಡ್ಕೊಂಬರ್ತೀನಿ, ಫಾರಿನ್ಗೆ ಹೋಗಿ ಬರ್ತೀನಿ, ವಿದೇಶಕ್ಕೆ ಹೋಗಿ ಬರ್ತೀನಿ, ಆಗ ನಾವು ಬೇಗ ಸೆಟ್ರೇಟ್ ಆಗ್ಬೋದು ಅಂತ ಹೇಳ್ತಾನೆ. ಆಗ ಹೆಂಡ್ತಿ ಹೇಳ್ತಾಳೆ, ಬೇಡ ಬಿಡ್ರಿ, ಇರೋದ್ರಲ್ಲೇ ಜೀವನ ಮಾಡೋಣ ಅಂತಕ್ಕಂಥದ್ದು ಹೇಳ್ತಾರೆ. ಹಾಗೆ ಬೇಡ, ನಾನು ಬೇಗ ಹೋಗಿ ಬರ್ತೀನಿ ಅಂತ 5 ವರ್ಷಗಳು ವಿದೇಶಕ್ಕೆ ಹೋಗಿ ಮತ್ತೆ ತಿರುಗಿ ವಾಪಸ್ ರಿಟರ್ನ್ ಬರ್ತಾರೆ. ಆದರೆ ಹೆಂಡ್ತಿ ಪಾಸಿಟಿವ್ ಆಗಿರ್ತಾಳೆ. ಆಗ HIV ಪಾಸಿಟಿವ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಬೇರೆ ಹಾಸ್ಪಿಟ್ಲಿಂದ, ಖಾಸಗಿ ಹಾಸ್ಪಿಟ್ಲಿಂದ ನನ್ನ ಕಡೆ ರೆಫರೆನ್ಸ್ ಬರುತ್ತೆ. ಆ ಒಂದು ಡಿಸ್ಕಾರ್ಡೆಡ್ ಕಪಲ್ಲು ಭಾಳಷ್ಟು ಕಷ್ಟ ಕೌನ್ಸಿಲಿಂಗ್ ಮಾಡೋದು, ಗಂಡ ಪಾಸಿಟಿವ್ ಹೆಂಡ್ತಿ ನೆಗೆಟಿವ್ ಅಂತಕ್ಕಂಥದ್ದು ಇದ್ದಾಗ. ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕೌನ್ಸಿಲಿಂಗ್ ಸ್ಕಿಲ್ಲನ್ನು, ಅಂದರೆ ಆಪ್ತ ಸಮಾಲೋಚನೆ ಎಲ್ಲ ತಂತ್ರಗಳನ್ನು ಬಳಸಿ ಅವರಿಗೆಲ್ಲ ಕೌನ್ಸಿಲಿಂಗ್ ಮಾಡಿದ್ವಿ. ಆ ಗಂಡ ಎಷ್ಟು ಬ್ರಾಡ್ ಮನುಷ್ಯನು ಅಂತಕ್ಕಂಥದ್ದು, ಅಂದರೆ ಎಷ್ಟು ಉದಾರ ಉಳ್ಳಂಥ ಮನುಷ್ಯ ಇದ್ದಂದರೆ ಅವು ಒಂದು ಹೇಳ್ದ, ಸರ್ ಈ ತಪ್ಪು ನನ್ನಿಂದ ಆಗಿದೆ, ಈ ತಪ್ಪನ್ನು ನಾನೇ ತಿದ್ದುಕೊಳ್ತೀನಿ ಅಂತ ಹೇಳಿ ತುಂಬ ಚೆನ್ನಾಗಿ ಡಿಲಿವರಿ ಎಲ್ಲಾದರೂ ಮಾಡ್ಕೊಂಡು ಜೊತೆಯಲ್ಲಿ ಮಗುನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡು ಅವರು ಕರ್ಕೊಂಡೋದ್ರು. ಆ ಒಂದು ಮಗು ತುಂಬ ಚೆನ್ನಾಗಿದೆ. ಈಗ ಮೊನ್ನೆ ಸೆಕೆಂಡ್ ಇಯರ್ PUCಯಲ್ಲಿ 96% ತಗೊಂಡ್ಕೊಂಡು ಭಾಳಷ್ಟು ಚೆನ್ನಾಗಿದೆ. ಆದರೆ ನಾವು ಇದರಲ್ಲಿ ಒಂದು ನೋಡಬೇಕಾದ ವಿಚಾರ ಅಂತಂದರೆ, ಇಲ್ಲಿ ದೇವರು ಒಬ್ರಿಗೆ ಕಷ್ಟ HIV ಮುಖಾಂತರ ಇವರಿಗೆ ಕಷ್ಟ ಕೊಟ್ಬಿಟ್ಟಿದ್ದೀನಿ ಅಂತಕ್ಕಂಥದ್ರಿಂದ ನಾವು ಒಂದು ಸರ್ವೆ ಮಾಡಿಸಿದ್ದೀವಿ. HIV ಸೋಂಕಿತ ಮಕ್ಕಳು ಯಾವ ರೀತಿ ಇರ್ತಕ್ಕಂಥದ್ದು ಅಂದರೆ, ಆ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ, ಹೆಲ್ತಿಯಾಗಿರ್ತಾರೆ. ಅದರಿಂದ ದೇವರು ನಾವು ಒಬ್ರಿಗೆ ಕಷ್ಟ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ, ಮಕ್ಕಳ ಮುಖಾಂತರವಾಗಿಯೇ ಆದ್ರೂ ಇವ್ರನ್ನ ಸಂತೋಷ ಪಡಿಸೋಣ ಅಂತಕ್ಕಂಥದ್ರಿಂದ ಮಕ್ಕಳು ತುಂಬ ಆರೋಗ್ಯವಾಗಿರ್ತಾರೆ, ಭಾಳ ಲವಲವಿಕೆಯಿಂದ ಇರ್ತಾರೆ, ಮತ್ತು ತುಂಬ ಚೂಟಿಗಿರ್ತಾರೆ, ಬುದ್ಧಿವಂತರು ಆಗಿರ್ತಾರೆ. ಇದು ಭಾಳಷ್ಟು ಸಂತೋಷಕರವಾದಂಥ ವಿಚಾರವಾಗಿರ್ತದೆ. ನನ್ನ ವೃತ್ತಿ ಜೀವನದಲ್ಲಿಯೇ ಅತಿ ಮಹತ್ವವಾದಂತಹ ಮತ್ತು ನನ್ನ ಜೀವನ ಸಾರ್ಥಕ ಆಯಿತು ಅನ್ನಿಸ್ತಕ್ಕಂಥ ಒಂದು ಕೇಸ್ ಸ್ಟಡೀಸನ್ನು ನಿಮ್ಮ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಒಂದು
ಕನ್ಕಾರ್ಡೆಂಟ್ ಕಪಲು, ಅಂದರೆ ಬೋತ್ ಆರ್ ಪಾಸಿಟಿವ್ ಇದ್ದರು, ಗಂಡ ಮತ್ತು ಹೆಂಡತಿ ಇಬ್ಬರೂ ಪಾಸಿಟಿವ್ ಇದ್ದರು. ಅವರು ನನ್ನ ಹತ್ರ ಬಂದರು. ಸರ್, ಅವರಿಗೆ ತಾಯಿಯಿಂದ ಮಗುಗೆ ಪ್ರೆಗ್ನೆಂಟ್ ಆಗಿದ್ದರು. ಅವ್ರ ತಾಯಿಯಿಂದ ಮಗುಗೆ ಬರುತ್ತೆ ಅಂತಕ್ಕಂಥದ್ದು ಬೇರೆ ಹಾಸ್ಪಿಟ್ಲಲ್ಲಿ ಹೇಳಿದರು. ಆ ಒಂದು ಕಾರಣದಿಂದ ನನ್ನ ಹತ್ರ ಬಂದರು. ನಾವು ಅವರಿಗೆ ಯಾರೇನಾದ್ರೂ ಆ ರೀತಿಯಾಗಿ ಮೊದಲನೇ ಪ್ರೆಗ್ನೆನ್ಸಿಯಾಗಿ HIV ಪಾಸಿಟಿವ್ ಆಗಿರ್ತಕ್ಕಂಥ ಬಂದವರಿಗೆ ನಾವು ಅಬಾರ್ಷನ್ ಮಾಡಿಸೋದನ್ನ ಅವಾಯ್ಡ್ ಮಾಡ್ತೀವಿ. ಏನಕ್ಕಂದರೆ ನಮ್ಮ ಜೀವನ, ನಿಜವಾದ ಜೀವನ ಅಂತಕ್ಕಂಥದ್ದು ಸ್ಟಾರ್ಟ್ ಆಗೋದು ಒಂದು ಅರ್ಧ ಮದುವೆ ಆದ ನಂತರ, ಇನ್ನು ಅರ್ಧ ಸ್ಟಾರ್ಟ್ ಆಗೋದು ಒಂದು ಮಗು ಆದ ನಂತರನೇ. ಅಂದರೆ ಜೀವನ ಏನಕ್ಕೋಸ್ಕರವಾಗಿ ಅಂತಕ್ಕಂಥದ್ದು ಕ್ವಶನ್ ಮಾರ್ಕ್ ಇದ್ದಾಗ ಒಂದು ಫುಲ್ ಸ್ಟಾಪ್ ಇಡ್ತಕ್ಕಂಥದ್ದು ಮದುವೆ ಆದರೆ ಇನ್ನೊಂದು ಫುಲ್ ಸ್ಟಾಪ್ ಇಡೋದು ಒಂದು ಮಗುವೊಂದಿಗೆ. ಅಂದರೆ ನಮಗೆ ಎಷ್ಟೇ ಕಷ್ಟ, ನೋವು, ನಲಿವು ಎಷ್ಟೇ ಇದ್ರೂ ಸಹ, ನಾವು ಎಷ್ಟೇ ದಣಿದು ಬಂದರೂ ಮನೆಯ ಮಗುವಿನ ಮುಖ ನೋಡಿದರೆ ನಾವೆಲ್ಲ ಕಷ್ಟಗಳನ್ನು ಮರಿತೀವಿ. ಆದ್ದರಿಂದ ಆ ಒಂದು HIV ಪೇಷಂಟ್ ಜೀವನ ಏನಕ್ಕೋಸ್ಕರವಾಗಿ, ಯಾರಿಗೋಸ್ಕರವಾಗಿ ಅಂತಕ್ಕಂಥದ್ದು ಕ್ವಶನ್ ಮಾರ್ಕ್ನ ಫುಲ್ ಸ್ಟಾಪ್ ಇಡೋದಕ್ಕೋಸ್ಕರವಾಗಿ ಒಂದು ಮಗು ಅವಶ್ಯಕತೆ ಇರುತ್ತೆ. ಆದ್ದರಿಂದ ನಾವು ಆ ಮಗುನ ತೆಗ್ಸೋದಕ್ಕೆ ಇಷ್ಟಪಡೋದಿಲ್ಲೇನಿಲ್ಲ. ನಾವು ಅವ್ರಿಗೆ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ವಿ. ಅವರಿಗೆಲ್ಲನೂ ಸಹ ಎಲ್ಲ ನೆರವು ಕೊಟ್ವಿ. ನಾವು ಅವರಿಗೆಲ್ಲ ಹೇಳಿ ಅವರಿಗೆ ಇದ್ರದ್ದು ಸೌಲಭ್ಯ ಎಲ್ಲನೂ ಪಡ್ಕೊಳ್ರಿ ಅಂತ ಹೇಳಿ ಆ ಮಗುಗೆಲ್ಲನೂ ಸಹ ಡೆಲಿವರಿ ಮಾಡಿಸಿದ್ವಿ. ಮತ್ತು ಆ ಮಗುನೂ ಸಹ ಟೆಸ್ಟಿಂಗ್ ಸಹ ಬಂತು. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಟೆಸ್ಟ್ ಮಾಡ್ತಾಯಿರ್ತೀವಿ. 1.5 ತಿಂಗಳಲ್ಲಿ, 6 ತಿಂಗಳಲ್ಲಿ, ವರ್ಷದಲ್ಲಿ, 1 ವರ್ಷದಲ್ಲಿ ಆ ಮಗುಗೆ ಟೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಅವರು ಬಂದರು ನಮ್ಮ ಹತ್ರ. 6 ತಿಂಗಳು ಟೆಸ್ಟಿಂಗ್ ಆದಂಥ ಸಂದರ್ಭದಲ್ಲಿ ಬಂದರು. ಅವರು, ಸರ್ ಟೆಸ್ಟಿಂಗ್ ಎಲ್ಲ ಮಾಡಿದ್ದಾದ ನಂತರ, ಸರ್ ನಮ್ಮ ಮಗುಗೆ ಹೆಸರಿಟ್ಟಿದ್ವಿ ಸರ್ ಅಂತಂದರು. ಹೌದಾ, ಒಳ್ಳೇದು ಬಿಡಿ ಅಂತಂದರು. ಏನಂತ ಹೆಸರಿಟ್ಟಿದ್ವಿ ಗೊತ್ತಾ ಸರ್ ಅಂತಂದರು. ಹೌದಾ, ಏನೋ ಹೆಸರಿಟ್ಟಿರ್ತಾರೆ ಬಿಡು ಮಾಮೂಲಿ ಅಂದ್ಕೊಂಡು. ಸರ್, ನಮ್ಮ ಮಗುಗೆ ಶಿವಪ್ರಕಾಶ್ ಅಂತ ಹೆಸರಿಟ್ಟಿದ್ವಿ ಸರ್. ಶಿವು ಅಂತ ನಿಮ್ಮ ಹೆಸರು ಮತ್ತು ಪ್ರಕಾಶ್ ಅಂತ ನಮ್ಮ ತಂದೆ ಹೆಸರು ಸೇರಿಸ್ಬಿಟ್ಟು ಶಿವಪ್ರಕಾಶ್ ಅಂತ ತಂದೆ ಇಟ್ಟಿದ್ದೀವಿ ಸರ್ ನನ್ನ ಮಗುಗೆ ಅಂತಂದು. ನಮ್ಮ ಜೀವನ ಅವಾಗೇ ಸಾರ್ಥಕ ಅನ್ನಿಸ್ತು. ಏನಕ್ಕಂತಂದರೆ ನಾವು ಇಷ್ಟೆಲ್ಲ ಮಾಡಿದ್ದಕ್ಕೂ ಜೀವನ ಸಾರ್ಥಕ ಅನ್ನಿಸ್ತು. ಅವರು ಹೇಳಿದರು, ಒಂದು ಮಾತು ಹೇಳಿದರು. ಅವರು ನನ್ನ ತೋರಿಸ್ಬಿಟ್ಟು ಮಗುಗೆ ಹೇಳಿದರು, ನೋಡಿ, ಈ ಸರಿಂದ ನೀನು ಇವತ್ತು ಈ ಪ್ರಪಂಚದ ಮೇಲೆ ಇದೆಯಾ, ನೀವು ಸರ್ ಏನೋ ಅವತ್ತು ಇರಲಿಲ್ಲ ಅಂದರೆ ನೀವು ತೆಗೆಸ್ಬಿಡ್ತೀವಿ, ಅಬಾರ್ಷನ್ ಮಾಡಿಸ್ಬಿಡ್ತಿದ್ವಿ ಅಂತಕ್ಕಂಥದ್ದು ಭಾವನಾತ್ಮಕ ಆ ನುಡಿ ಇವತ್ತಿಗೂ ನನ್ನ ಮನಸ್ಸಿನಲ್ಲಿದೆ. ಅವತ್ತಿನಿಂದ ನಾನು ನಿರ್ಧಾರ ಮಾಡಿದ್ದೇನೆಂದರೆ, ನನ್ನ ಜೀವನನ ಇದು HIV AIDS ಪೇಷಂಟ್ಗಳಿಗೋಸ್ಕರ, ಸೋಂಕಿತರಿಗೋಸ್ಕರವಾಗಿ ಮುಡಿಪಿಡಬೇಕಂತಕ್ಕಂಥದ್ದು ನಿರ್ಧಾರ ಮಾಡಿ ಡೈಲಿ ಒಂದು 2-3 ಪೇಷಂಟ್ಗಳಿಗೆ ನನ್ನ ಕೈಲಾದ ಸಹಾಯವನ್ನು ಮಾಡ್ತಾಯಿರ್ತೀವಿ. ಆಮೇಲೆ ಬೇರೆ ಬೇರೆ ಪೇಷಂಟ್ಗಳು, ಯಾವುದೇ ರೀತಿಯಂಥ ಪೇಷಂಟ್ಗಳು ಬಂದರೂ ಸಹ, ಆಮೇಲೆ ಯಾರಿಗಾದರೂ ಸಹ ನನಗೆ ಪರಿಚಯ ಆದಂಥವ್ರಿಗೆ ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು, ನನ್ನ ನಂಬರ್ ಕೊಟ್ಟು, ಬನ್ನಿ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತಕ್ಕಂಥದ್ದನ್ನ ಮಾಡ್ತಾಯಿರ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.